ನಮ್ಮ ಜೊತೆ ಈಗ ಸಾದಿಕ್ ಪೈಲಮನೆ ಅವರಿದ್ದಾರೆ. ಕಾಂಗ್ರೆಸ್ಗೆ ಬೆಂಬಲ ಘೋಷಣೆ ಮಾಡೋದಕ್ಕೆ ಅವರು ತೀರ್ಮಾನ ಮಾಡಿದ್ದಾರೆ. ಮುಖ್ಯಮಂತ್ರಿಗಳ ಸಂಧಾನ ಯಶಸ್ವಿಯಾಗಿದೆ. ನಿನ್ನೆವರೆಗೂ ಹಠದಲ್ಲಿದ್ದರೆ ಇವತ್ತೇನಾಯಿತು ಅಂತ? ಸರ್, ನಾನು 8 ದಿವಸ ಆಯಿತು ಅರ್ಜಿ ಹಾಕಿ. ಶುಕ್ರವಾರ ಹಾಕಿದ್ದೆ ನಾನು ಅರ್ಜಿನ. ಈ ಶುಕ್ರವಾರ ಅಲ್ಲ, ನನಗ್ಯಾಕೆ ಮನಸ್ಸಿಗೆ ಇದು ಕಾಣ್ತು. ಹಾಗಾಗಿ ನಮ್ಮ ಜಿಲ್ಲೆಯಲ್ಲಿ ಯಾವಾಗಲೂ ನಾವು BJP ಗೆಲ್ಲಿಸ್ಕೊಂಡು ಬಂದಿಲ್ಲ. ದಕ್ಷಿಣ ಕ್ಷೇತ್ರ, ಉತ್ತರ ಕ್ಷೇತ್ರದಲ್ಲಿ. ಮತ್ತು ಆ ನಿಟ್ಟಿನಲ್ಲಿ ಮತ್ತು BJP ಗೆದ್ದಿದ್ದಲ್ಲ, ನಾವೇನಾರ ಹೊಡಕಾದ್ರೆ ಅಂಥೇಳಿ ನಾವೆಲ್ಲ ಕಾಂಗ್ರೆಸ್ಸಿಗೆ ಮತ್ತು ಮನೆಗೆ ನಾವು ಬಂದಿದ್ದೀವಿ. ನಮ್ಮ ಸಮರ್ಥಿಗೆ ಭಾಳ ಅಂತರದಿಂದ ನಾವು ಗೆಲ್ಲಿಸಿ ಕಳಿಸ್ತೀವಿ ವಿಧಾನಸೌಧಕ್ಕೆ ಅಂತೇಳಿ ತಮ್ಮ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮಗೆ ಏನು ಮುಂದೆ ಸ್ಥಾನಮಾನ ಸಿಗುತ್ತೆ? ಇಲ್ಲ ಸರ್, ಅದು ಏನು ಮಾತಾಡಿಲ್ಲ. ನಾನು ಯಾವಾಗಲೂ ಸ್ಥಾನಮಾನಕ್ಕೆ ನಾನು ಮಾನ್ಯತೆ ಕೊಟ್ಟಿಲ್ಲ. ನಾನೆಲ್ಲ ಅವ್ನ ಕಾರ್ಯಕರ್ತ ಆಗಿ ದುಡ್ದಿದ್ದೀನಿ, ಮುಂದೆನೂ ದುಡಿತೇನೆ. ನಮ್ಮ ಅಭಿಮಾನರನ್ನ ಸ್ನೇಹಿತರನ್ನ ತೊಗೊಂಡು ಅಷ್ಟು ಬಿಟ್ಟರೆ ಏನಿಲ್ಲ ಸರ್. 2028 ಅಭ್ಯರ್ಥಿ ಯಾರು ಅವಾಗ ಆಗ್ತೀರಾ ಅಂತ ಬೇಡಿಕೆ? ಒಂದು ನಿಮಿಷ ಸರ್, ಈಗ ಇನ್ನೂ ಡೆಲಿವರಿ ಆಗ್ಲಾರ್ದಂಗ ನೀವೆಲ್ಲ ಕೂಸಿಗೆ ಹೆಸರಿಟ್ರೆ ಹೆಂಗೆ ಸರ್? ಅದು ಡೆಲಿವರಿ ಆದ್ಮೇಲೆ ಹೆಸರಿಡೋಣ ಸರ್. ಸಮೀರ್ ಭಾಯ್ ಯಾಕೆ ನಿಮ್ಮ ಜೊತೆ ಮಾತಾಡಲಿಲ್ಲ, ಈ ಸಂಧಾನ ಮಾಡಲಿಲ್ಲ ಅಂತ ಮುನಿಸ್ಕೊಂಡಿದ್ದಾರಾ? ಅವರು ನಮ್ಮ ಲೀಡ್ರೆ, ಖಂಡಿತವಾಗಿ ಅವ್ರ ಜೊತೆಗೆ ನಾವು ಸಂಪರ್ಕದಾಗ ಇದೀವಿ. ಯಾರು ಮನಸ್ತಾಪ ಇಲ್ಲ, ಮನಸ್ಸಿನಲ್ಲಿ ಎಲ್ಲರೂ ಇಟ್ಕೊಂಡಿದ್ದೀವಿ. ನಮ್ಮ ರಾಜ್ಯದ ಒಂದು ಮೈನಾರಿಟಿ ಲೀಡರ್ ಅವ್ರು ಕೂಡ ನಮ್ಮ ಸಂಪರ್ಕ ಇದೆ. ಇದು ಸಾದಿಕ್ ಪೈಲ್ವಾನ್ ಅವರ ಮಾತುಗಳು. ಕ್ಯಾಮರಾಮನ್ ಶ್ರೀಕಾಂತ್ ಜೊತೆ ಮಸೂದ್, ಪಬ್ಲಿಕ್ ಟಿವಿ, ಬೆಂಗಳೂರು.